ಮಾತೆತ್ತಿದ್ರ ಮೋದಿ ಮೋದಿ ಅನ್ನೋ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿನ ಎಷ್ಟು ಉದ್ಧಾರ ಮಾಡಿದ್ರು? ಸಾವಿರಾರು ಕೋಟಿ ಅನುದಾನ ಬಂದ್ರೂ ಏನೂ ಉದ್ಧಾರ ಆಗಿಲ್ಲ. ಯಾಕ? 60 ವರ್ಷ ಖರ್ಗೆ ಫ್ಯಾಮಿಲಿ ಕಲಬುರಗಿ ಒಳಗ ಏನು ಮಾಡಿದ್ರು? ಅನುದಾನ ಕೊಡ್ರಿ ಅನ್ನೋರು ಸಿಕ್ಕಿರೋ ಅನುದಾನ ಏನ್ ಮಾಡಕತ್ತೀರಿ? ಮುಖ್ಯವಾಗಿ ಕಲಬುರಗಿ ಒಳಗ ಮೂಲಭೂತ ಸೌಕರ್ಯಗಳ ಇಲ್ಲ. ಇಷ್ಟೆಲ್ಲ ಇಟ್ಕೊಂಡು ಮೋದಿ ಬಗ್ಗೆ ಮಾತಾಡಕ ಇವರಿಗೆ ಬಾಯಿ ಹೆಂಗ ಬರ್ತೈತಿ? ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವ್ರೆ, ಯಾವಾಗ ನೋಡಿದ್ರು ಬಾಯಿ ಬಿಟ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ತೀರಿ. ಮೋದಿ ಆಡಳಿತದಾಗ ಹಂಗಾಯ್ತು, ಭಾರತ ಹಿಂಗಾಯ್ತು ಅಂತ. ಆದ್ರ ಮೋದಿಯವರ ಆಡಳಿತದಾಗ ಭಾರತ ಎಲ್ಲೈತಿ? ನಿಮ್ಮ ತಂದೆಯವರ ಆಡಳಿತದಾಗ ಕಲಬುರಗಿ 60 ವರ್ಷದಿಂದ ಎಲ್ಲೈತಿ? ಎಷ್ಟರ ಮಟ್ಟಿಗೆ ಕಲಬುರಗಿ ಕ್ಷೇತ್ರ ಹಿಂದುಳಿದೈತಿ? ಅಭಿವೃದ್ಧಿ ಅನ್ನೋದು ಕಲಬುರಗಿಯನ್ನ ಬಿಟ್ಟು ಎಷ್ಟು ದೂರ ಐತಿ ಅನ್ನೋದನ್ನ ನಾನು ನಿಮಗೆ ಇವತ್ತು ಹೇಳ್ತೀನಿ. ನಾ ಹೇಳಿದ್ರೆ ನೀವು ಎಲ್ಲಿ ಕೇಳ್ತೀರಿ? ಒಂದು ಸಾಕ್ಷಿ, ಒಂದು ವರದಿ ಅದು ಬೇಕಂತೀರಿ. ಹಿಂಗಾಗಿ ನಾನು ವರದಿಗಳನ್ನ ಹೇಳ್ಕೋತ ನಿಮ್ಗೆ ಎಷ್ಟು ಹಿಂದುಳಿದೈತಿ ಕಲಬುರಗಿ ಅನ್ನೋದನ್ನ ಹೇಳ್ತೀನಿ. ಡಾಕ್ಟರ್ DM ನಂಜುಂಡಪ್ಪ ಸಮಿತಿಯಿಂದ ಗೋವಿಂದರಾಜು ಸಮಿತಿವರೆಗೂ ಎಲ್ಲಾ ಸಮಿತಿಗಳ ವರದಿ ಒಳಗೂ ಕಲಬುರಗಿ ಎಷ್ಟು ಹಿಂದೈತಿ ಅನ್ನೋದನ್ನ ಹೇಳ್ಕೋತ ಉದಾಹರಣೆ ಕೊಡ್ಕೋತ ಹೋಗ್ತೀನಿ. ಅವಾಗರೇ ನಿಮಗೆ ಹೌದಲ್ಲಪ್ಪ ಅಂತ ಅನ್ನಿಸುತ್ತೆ ನೋಡ್ರಿ. ಡಾಕ್ಟರ್ DM ನಂಜುಂಡಪ್ಪ ವರದಿ 2002ರಾಗ ಬಂತು. ಅವಾಗ 39 ತಾಲೂಕುಗಳನ್ನ ಹಿಂದುಳಿದ ತಾಲೂಕುಗಳು ಅಭಿವೃದ್ಧಿ ಒಳಗಂತ ಗುರುತಿಸಿದ್ರು. ಬಹುತೇಕ ತಾಲೂಕುಗಳು ಕಲಬುರಗಿಯ ಜಿಲ್ಲೆಯಿಂದಾನೇ ಇದ್ದಾವ ಅನ್ನೋ ವರದಿ ಬಂದಿತ್ತು. ಇನ್ನ 2022ರಿಂದ 2024 ತನಕ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಒಂದು ವರದಿ ಕೊಡ್ತು ಮಾನವ ಅಭಿವೃದ್ಧಿ ಸೂಚ್ಯಂಕದ ಬಗ್ಗೆ. ಅದ್ರೊಳಗ ಕಲಬುರಗಿ ಎಂಡೊಳಗೈತಂತ, ಅಂದ್ರ ಕೆಳಗಿನ ಸ್ಥಾನದಾಗಿತ್ತು. ನೀತಿ ಆಯೋಗದ ವರದಿ ಪ್ರಕಾರ ಕಲಬುರಗಿ ಏನೈತಲ್ಲ ಅತಿ ಹೆಚ್ಚು ಬಡತನ ಹೊಂದಿರುವ ಜಿಲ್ಲೆಗಳೊಳಗ ಒಂದು ಜಿಲ್ಲೆ ಆಗಿತ್ತು. ಇತ್ತೀಚೆಗೆ ಬಂದಿರೋ ಗೋವಿಂದರಾಜು ವರದಿ ಅವರ ಪ್ರಕಾರ ರಾಜ್ಯದಾಗ ಹಿಂದುಳಿದ ತಾಲೂಕುಗಳ ಸಂಖ್ಯೆ ಹೆಚ್ಚಾಗೈತಿ. ಅದ್ರಾಗ ಕಲಬುರಗಿ ವಿಭಾಗದ ಪಾಲ್ ಎಟ್ಟೈತಿ ಹೇಳ್ರಿ? 42% ಐತಿ. ಹತ್ತತ್ರ 50% ಪಾಲ್ ಕೊಡೋದ್ರಾಗ ಕಲಬುರಗಿ ಹತ್ರ ಐತಿ. ಅಂದ್ರ ಅಷ್ಟು ಹಿಂದುಳಿದೈತಿ ಕಲಬುರಗಿ. ಅಭಿವೃದ್ಧಿ ಸೂಚ್ಯಂಕದಾಗ ಕಲಬುರಗಿ ಯಾವ ಸ್ಥಾನದಾಗ ಐತಿ? ಅದರ ಸ್ಥಿತಿಗತಿ ಏನೈತಿ ಹೇಳ್ತೀನಿ ಕೇಳ್ರಿ. ಮಾನವ ಅಭಿವೃದ್ಧಿ ಸೂಚ್ಯಂಕದಾಗ ಕಲಬುರಗಿ ಜಿಲ್ಲೆ 31 ಜಿಲ್ಲೆಗಳ ಪೈಕಿ 29 ಅಥವಾ 30ನೇ ಸ್ಥಾನದಾಗ ಐತಿ. ಕಲಬುರಗಿ ಒಳಗ ಅಕ್ಷರಸ್ಥರ ಪ್ರಮಾಣ ಎಷ್ಟೈತಿ? ಸುಮಾರು 64.85% ಐತಿ. ಇದ್ರಾಗೂ ಮಹಿಳಾ ಅಕ್ಷರಸ್ಥರ ಸಂಖ್ಯೆ ಅಂತರ ಬಹಳ ಕಡಿಮೆ ಐತಿ. ಕಲಬುರಗಿ ತಲಾ ಆದಾಯ ಅಂದ್ರ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟೈತಿ? ರಾಜ್ಯದ ಸರಾಸರಿಗಿಂತ ಬಹುಪಾಲು ಕಡಿಮೆ ಐತಿ. ಈ ಜಿಲ್ಲೆಯ ಆದಾಯ ಏನೈತಲ್ಲ ಕೃಷಿ ಮತ್ತು ಸಿಮೆಂಟ್ ಉದ್ಯಮದ ಮೇಲಷ್ಟ ಅವಲಂಬಿತವಾಗೈತಿ. ಕಲಬುರಗಿ ಶಿಶು ಮರಣ ದರ ಎಷ್ಟೈತಿ? ರಾಜ್ಯದ ಸರಾಸರಿಗಿಂತ ಶಿಶು ಮರಣ ದರ ಹೆಚ್ಚೈತಿ. ಕಲಬುರಗಿ ಒಳಗ ಆರೋಗ್ಯ ಕ್ಷೇತ್ರದ ಸಮಸ್ಯೆಗಳು ಎಷ್ಟದವ? ಎಷ್ಟು ಆರೋಗ್ಯ ಕ್ಷೇತ್ರದಾಗ ಕಲಬುರಗಿ ಹಿಂದುಳಿದೈತಿ? ಇಲ್ಲಿ ವೈದ್ಯರು ಮತ್ತು ಹಾಸ್ಪಿಟಲ್ ಸಿಬ್ಬಂದಿಗಳ ಅಭಾವ ಐತಿ, ಕೊರತೆ ಐತಿ. ಇವರಿಷ್ಟು ಅಂತಿಲ್ಲ, ಡಾಕ್ಟರ್ ಇಂದ ಹಿಡಿದು ಎಲ್ಲಾ ಟೆಕ್ನಿಷಿಯನ್ಸ್ಗಳ ಕೊರತೆ ಇಲ್ಲ ಐತಿ. ಹೆಚ್ಚಿನ ವೈದ್ಯರು ಹಿಂದುಳಿದಿರುವ ಜಿಲ್ಲೆಗಳೊಳಗ ಕೆಲಸ ಮಾಡಕ ಹಿಂಜರಿತಾರೆ. ಅವರಿಗೆ ಅಲ್ಲಿ ಕೆಲಸ ಮಾಡಕ್ ಇಷ್ಟನ ಇರುವುದಿಲ್ಲ. ಅದು ಒಂದು ಕಾರಣದಿಂದ ಇಲ್ಲಿ ವೈದ್ಯರು ಇಲ್ಲ. ಮಕ್ಕಳೊಳಗ ಅಪೌಷ್ಟಿಕತೆ ಹೆಚ್ಚಾಗೈತಿ. ರಾಜ್ಯಕ್ಕೆ ಹೋಲಿಸ್ಕೊಂಡ್ರ ಈ ಭಾಗದಾಗ ಅಪೌಷ್ಟಿಕ ಮಕ್ಕಳು ಹೆಚ್ಚು ಸಿಗ್ತಾರೆ ನಿಮ್ಗ. ತಾಯಿ ಮಗು ಮರಣ ಪ್ರಮಾಣ ಅಂತೂ ಹೆಚ್ಚ ಐತಿ. ಒಂದು ವೇಳೆ ಎಮರ್ಜೆನ್ಸಿ ಬೇರೆ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ಕಲಬುರಗಿ ಒಳಗ ಒಂದು ದೊಡ್ಡ ಹಾಸ್ಪಿಟಲ್ ಸಿಗುದಿಲ್ಲ ನಿಮ್ಗ. ಬೆಂಗಳೂರಿಗೆ ಹೋಗ್ಬೇಕು, ಸೊಲ್ಲಾಪುರ ಹೋಗ್ಬೇಕು, ಇಲ್ಲ ಹೈದರಾಬಾದ್ಗೆ ಹೋಗ್ಬೇಕು. ದೂರದ ಪ್ರಯಾಣಕ್ಕೆ ಹೋಗಿ ಎಮರ್ಜೆನ್ಸಿ ಏನಾರ ಟ್ರೀಟ್ಮೆಂಟ್ ಇದ್ರೆ ತಗೋಬೇಕು. ಶುದ್ಧ ಕುಡಿಯುವ ನೀರು ಸಿಗೋದೇ ಇಲ್ಲ. ಬಹಳಷ್ಟು ಊರೊಳಗ ಫ್ಲೋರೈಡ್ ಯುಕ್ತ ನೀರು ಇರ್ತೈತಿ. ಅದನ್ನ ಕುಡಿದು ಸಾಕಷ್ಟು ಮಂದಿ ಕಿಡ್ನಿ ಸಮಸ್ಯೆಯಿಂದನೂ ಬಳಲಾಕತ್ತಾರ. ಇನ್ನ ಕಲಬುರಗಿ ಒಳಗ ಉದ್ಯೋಗದ ಸಮಸ್ಯೆ ಎಷ್ಟೈತಿ? ಇಲ್ಲಿ 70% ಅಷ್ಟು ಮಂದಿ ಕೃಷಿಯನ್ನ ನಂಬ್ಕೊಂಡು ಜೀವನ ಮಾಡ್ತಾರ. ಮಳೆ ಬರ್ಲಿಕ್ಕಂದ್ರ ಬರಗಾಲ ಉಂಟಾಗಿ ನೀರಾವರಿ ಸಮಸ್ಯೆ ಉಂಟಾಗಿ ಇಲ್ಲಿ ಕೃಷಿನೂ ಅವ್ರ ಕೈ ಹಿಡಿಯುವುದಿಲ್ಲ. ಕೃಷಿ ಕೂಡ ಲಾಭದಾಯಕವಾಗಿ ಇಲ್ಲ ಇಲ್ಲಿ. ಅಲ್ಲಿ ಯಾವುದೇ ರೀತಿ ಉದ್ಯೋಗ ಸಿಗದಿದ್ರಿಂದಾಗಿ ಸಾಕಷ್ಟು ಮಂದಿ ಯುವ ಜನತೆ ಹಿಡಿದು ಎಲ್ಲರೂ ಬೇರೆ ಬೇರೆ ಊರಿಗೆ ವಲಸೆ ಹೋಗ್ತಾರ ಉದ್ಯೋಗ ಮಾಡಕ. ಮುಂಬೈ, ಹೈದರಾಬಾದ್, ಬೆಂಗಳೂರಿನಂಥ ಸಿಟಿಗಳಿಗೆ ಸಾಕಷ್ಟು ಸಾವಿರಾರು ಸಂಖ್ಯೆ ಒಳಗ ಮಂದಿ ವಲಸೆ ಬರ್ತಾರ ದುಡಿಯಾಕಂತ. ಕೈಗಾರೀಕರಣ ಕೊರತೆ ಐತಿ. ಇಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿಗಳು ಭಾಳ ಅದಾವ ಕಲಬುರಗಿ ಒಳಗ. ಆದ್ರ ಅಲ್ಲಿ ಸ್ಥಳೀಯರಿಗೆ ಕೆಲಸನ ಸಿಗುವುದಿಲ್ಲ. ಹಿಂಗ ಬಹಳಷ್ಟು ದೂರುಗಳದಾವ ಅಲ್ಲಿ. IT-BT ಸಚಿವರಿರುವಂಥ ಊರೊಳಗ IT-BTಯ ಸಣ್ಣ ಕೈಗಾರಿಕೆಗಳೂ ಇಲ್ಲ. ಮುಖ್ಯವಾಗಿ ಇಲ್ಲಿ ಕೌಶಲ್ಯ ಬೆಳವಣಿಗೆ ಮಾಡುವಂಥ ಸ್ಕಿಲ್ಗಳು ಸ್ಕೂಲಿಂದನ ಸಿಗುವುದಿಲ್ಲ. ಈ ಕೊರತೆಯಿಂದ ಅವ್ರಿಗೆ ಡಿಗ್ರಿ ಮಾಡಿ ಕೂತ್ಕೋಬೇಕಾದಂಥ ಪರಿಸ್ಥಿತಿ ಬರಾಕತ್ತೈತಿ. ಸ್ಕಿಲ್ ಡೆವಲಪ್ಮೆಂಟ್ ಆಗತ್ತಿಲ್ಲ. ಸ್ಕಿಲ್ ಡೆವಲಪ್ಮೆಂಟ್ ಇಲ್ದ
ಕೆಲಸ ಸಿಗಾಕತ್ತಿಲ್ಲ. ಎಜುಕೇಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇತ್ತೀಚಿನ ದಿನದಾಗ PUC SLC ಮಾರ್ಕ್ ಶೀಟ್ ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟರ ಪ್ರಮಾಣದಾಗ ಶೈಕ್ಷಣಿಕತೆ ಖುಷಿ ಆಗತೈತಿ. ರಿಸಲ್ಟ್ ನೋಡ್ಬೇಕಂದ್ರೆ ಕಲಬುರಗಿ ಅವರು ಕೆಳಗಿಂದ ನೋಡ್ಕೊಂಡ್ ಬರ್ಬೇಕಾಗ್ತೈತಿ. ಅವರ ಜಿಲ್ಲೆ ಕೆಳಗೆ ಬರತೈತಿ. ಯಾಕೆ ಹಿಂಗಾಗತೈತಿ? 2011 ಜನಗಣತಿ ಪ್ರಕಾರ ಕಲಬುರಗಿ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತಂದ್ರ 64.85% ಇತ್ತು. ಇದ್ರಾಗ ಮಹಿಳೆಯರದು 55%. ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದಾಗ 15,000 ಶಿಕ್ಷಕರ ಹುದ್ದೆ ಖಾಲಿ ಬಿದ್ದಾವ. ಇದ್ರಾಗ ಬಹುಪಾಲು ಕಲಬುರಗಿ ಕ್ಷೇತ್ರದೈತಿ. ಅಂದ್ರೆ ಅಲ್ಲಿ ಬಹಳಷ್ಟು ಜನ ಶಿಕ್ಷಕರು ಬೇಕಾಗ್ಯಾರ. ಬಟ್ ತುಂಬ್ಕೊಳ್ಳೋರು ಯಾರು? ಅವಾಗ ಹೇಳಿದ್ನಲ್ರಿ, SSLC ರಿಸಲ್ಟ್ ಬಂದ್ರೆ ಕಲಬುರಗಿ 29 ಇಲ್ಲ 30ನೇ ಸ್ಥಾನದಾಗಿರ್ತೈತಿ. ಕಲಬುರಗಿ ಜಿಲ್ಲೆ ಮಂದಿ ಆರೋಗ್ಯ ಮತ್ತು ಪೌಷ್ಟಿಕಾಂಶ ಹೆಂಗೈತಿ ಗೊತ್ತೇನ್ರಿ? ರಾಷ್ಟ್ರೀಯ ಕೃಷಿ ಆರೋಗ್ಯ ಸಮೀಕ್ಷೆ ಹೇಳ್ತೈತಿ ಕಲಬುರಗಿಯ ಸ್ಥಿತಿ ಬಹಳಷ್ಟು ಚಿಂತಾಜನಕವಾಗೈತಂತ. ಅಷ್ಟೊಂದು ಪೌಷ್ಟಿಕಾಂಶದ ಕೊರತೆಯಿಂದ ಅಲ್ಲಿನ ಮಂದಿ ಬಳಲಾಕತ್ತಾರ. ಇದನ್ನು 5 ವರ್ಷದ ಮಕ್ಕಳೊಳಗ 40ರಿಂದ 45% ಪೌಷ್ಟಿಕಾಂಶದ ಕೊರತೆ ಬರಾಕತ್ತೈತಿ. ರಕ್ತಹೀನತೆ ಕಲಬುರಗಿ ಜಿಲ್ಲೆ ಒಳಗ 60% ಹೆಚ್ಚು ಮಹಿಳೆಯರಿಗೆ ರಕ್ತಹೀನತೆ ಐತಿ. 70% ಹೆಚ್ಚಿನ ಪ್ರಮಾಣದ ಮಕ್ಕಳಲ್ಲಿ ಈ ರಕ್ತಹೀನತೆ ಕಂಡು ಬರಾಕತ್ತೈತಿ. ಜಿಲ್ಲಾಸ್ಪತ್ರೆ ಒಳಗ 40% ಹೆಚ್ಚು ವೈದ್ಯರ ಸಂಖ್ಯೆ ಬೇಕಾಗೈತಿ. ಅಂದ್ರೆ 40% ವೈದ್ಯರು ಬೇಕಾಗ್ಯಾರ. ಬಟ್ ಅಲ್ಲಿ ತುಂಬಿಕೊಳ್ಳೋರಿಲ್ಲ. ಕಲಬುರಗಿದ ಆರ್ಥಿಕ ತಲಾ ಆದಾಯ ನೋಡೋಣ. ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2023-24 ಸಾಲಿನ ಕೊಟ್ಟರು ವರದಿ ಪ್ರಕಾರ ಬೆಂಗಳೂರಿನ ತಲಾ ಆದಾಯ ಸುಮಾರು 6 ಲಕ್ಷ ರೂಪಾಯಿ. ಕಲಬುರಗಿ ಜಿಲ್ಲೆಯ ತಲಾ ಆದಾಯ 1,20,000, 1,40,000 ಈ ವೇರಿಯೇಷನ್ ಒಳಗಿರ್ತೈತಿ. ಇದು ಬೆಂಗಳೂರಿಗೆ ಹೋಲಿಸಿದ್ರ 4ರಿಂದ 5 ಪಟ್ಟು ಕಡಿಮೆ ಆಯಿತು. 2025-26ನೇ ಸಾಲೊಳಗ ಬಜೆಟ್ ಮಂಡನೆ ಆದಾಗ 5,000 ಕೋಟಿಯನ್ನ ಕಲ್ಯಾಣ ಕರ್ನಾಟಕಕ್ಕಾಗಿ ಕೊಟ್ರು. ಯಾವ ಕಾರಣಕ್ಕಾಗ್ಯೋ ಗೊತ್ತಿಲ್ಲ, ವಿಳಂಬ ಆಗಿ 50ರಿಂದ 60% ಅಷ್ಟ ಹಣ ಖರ್ಚಾಗೈತಿ. ಉಳ್ಕದ್ದು ಏನಾಯ್ತು, ಯಾಕೆ ಖರ್ಚಾಗಲಿಲ್ಲ, ದೇವ್ರಿಗೆ ಹತ್ತಿದ ಮಾತು. ಮತ್ತೆ ಬಾಯಿ ಬಿಟ್ರೆ ಅನುದಾನ ಸಿಗಾಕತ್ತಿಲ್ಲ ಅನ್ನೋದು. ಸಿಕ್ಕಿರೋ ಅನುದಾನ ಕರೆಕ್ಟಾಗಿ ಬಳಸ್ಕೊಳ್ಳೋರಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಕಾಕಾರ ಕೇಳ್ತಾರ, ಟೀಚರ್ಸ್ನ ಕೊಡ್ರಿ, ನಮ್ಮಲ್ಲಿ ಟೀಚರ್ಸ್ಗಳು ಇಲ್ಲ ಅಂತ. ನಿಮ್ಮದೇ ಸರ್ಕಾರಕ್ಕೆ ನೀವು ಸ್ಟೇಜ್ ಮೇಲೆ ನಿಂತು ಬೇಡಿಕೆ ಬೇಡಬೇಕೇನ್ರಿ? ಬಿಟ್ರೆ ಇನ್ನು ಪ್ರತಿಭಟನೆನೂ ಮಾಡ್ತೀರಿ. ನಿಮ್ಮದೇ ಸರ್ಕಾರ ಇರೋದ್ರಿಂದ ನೀವು ಯಾಕೆ ಇಷ್ಟೊಂದು ಬೇಡ್ಕೋಬೇಕು? ನಿಮಗೆ ಗೊತ್ತೈತಿ ಇಲ್ಲಿನ ಸಿಚುವೇಶನ್ ಹೆಂಗೈತಿ ಅಂತ. ಉತ್ತರ ಕರ್ನಾಟಕ ಉದ್ಧಾರ ಮಾಡ್ರಿ ಅಂತ ಬಾಯಿ ಬಿಟ್ಟು ಕೇಳೋರು ಮೊದಲು ಕಲಬುರಗಿಯನ್ನ ಉದ್ಧಾರ ಮಾಡಬೇಕಿತ್ತು. 60 ವರ್ಷದ ಆಡಳಿತದಾಗ ಏನು ಮಾಡಿದ್ರಿ?